ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪೂಜಾ ಹರೀಶ್ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಬಂದು ಫ್ರೆಂಚ್ ಫ್ರೈಸ್ನ ಹೇಗೆ ಮಾಡೋದು ಅಂತ ನಾನು ತಿಳಿಸ್ಕೊಡ್ತೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಿಮಗೇನಾದರೂ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ. ನಾನಿಲ್ಲಿ ಒಂದು ಸೈಡಲ್ಲಿ ಸ್ಟವ್ ಮೇಲೆ ಒಂದು 4-5 ಗ್ಲಾಸಷ್ಟು ನೀರಿಗೆ ಉಪ್ಪನ್ನ ಸೇರಿಸಿ ಕುದಿಯೋದಕ್ಕೆ ಇಟ್ಟಿದ್ದೀನಿ. ಇನ್ನೊಂದು ಸೈಡಲ್ಲಿ 3 ಆಲೂಗೆಡ್ಡೆನ ನೀಟಾಗಿ ಸಿಪ್ಪೆನೆಲ್ಲ ತೆಗೆದು ತೊಳೆದು ಇಟ್ಕೊಂಡಿದ್ದೀನಿ. ನೀಟಾಗಿ ನಮಗೆ ಎಷ್ಟು ಬೇಕು ದಪ್ಪ ನೋಡಿಕೊಂಡು ಕಟ್ ಮಾಡ್ಕೋಬೇಕು. ತುಂಬ ದಪ್ಪನೂ ಆಗಬಾರ್ದು, ತುಂಬ ತೆಳುವಾಗೂ ಆಗಬಾರ್ದು. ಏಕೆಂದರೆ ನಾವು ಎಣ್ಣೆಯಲ್ಲಿ ಕರಿಬೇಕಾದ್ರೆ ತುಂಬ ತೆಳುವಾದರೆ ಅದು ಸೀಕ್ಲು ಥರ ಆಗಿಬಿಡುತ್ತೆ. ಅಂದರೆ ನಮಗೆ ಜಾಸ್ತಿ ಫ್ರೈ ಆದರೆ ಅದು ಟೇಸ್ಟೇ ಚೇಂಜ್ ಆಗಿಬಿಡುತ್ತೆ. ನೋಡಿ, ಆಲ್ರೆಡಿ ನೀರಲ್ಲಿ ಕುದೀತಿದೆ. ನಾನು ಇನ್ನೊಂದು ಸ್ವಲ್ಪ ಉಪ್ಪನ್ನ ಸೇರಿಸ್ತಿದ್ದೀನಿ, ಏಕೆಂದರೆ ಮತ್ತೆ ಉಪ್ಪನ್ನ ಹಾಕೋದಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಕುದಿಬೇಕಾದ್ರೇ ಆಲೂಗೆಡ್ಡೆ ಬೇಯೋದಕ್ಕೆ ಸೇರಿಸಿದ್ರೆ ಬೆಸ್ಟು. ನೀಟಾಗಿ ಆಲೂಗೆಡ್ಡೆಗೆಲ್ಲ ಉಪ್ಪು ಸೇರ್ಕೊಬಿಡುತ್ತೆ. ನೋಡಿ, ನಾನಿಲ್ಲಿ ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಆಲೂಗೆಡ್ಡೆನ ಸೇರಿಸ್ತಿದ್ದೀನಿ ಕುದಿಯೋ ಬಿಸಿನೀರಿಗೆ. ತುಂಬ ಹೊತ್ತು ಬೇಯಿಸೋದೇನು ಬೇಡ, ಒಂದು 5 ನಿಮಿಷ ಬೇಯಿದ್ರೆ ಸಾಕು. ಏಕೆಂದರೆ ಮತ್ತೆ ಎಣ್ಣೆಯಲ್ಲಿ ನಾವು ಫ್ರೈ ಮಾಡೋದಕ್ಕೆ ಸೇರಿಸ್ತೀವಲ್ವ, ಅದಕ್ಕೋಸ್ಕರ ತುಂಬ ಬೇಯಿಸೋದೇನು ಬೇಡ. ಒಂದು 4-5 ನಿಮಿಷ ನೋಡಿಕೊಂಡು ಒಂದು ಕುದಿ ಬಂದರೆ ಸಾಕು. ನೀಟಾಗಿ ಇವಾಗ ಹಾಕಿದ್ಮೇಲೆ ಒಂದು ಸಲ ಕೈ ಆಡ್ಕೊಳ್ಳೋಣ ಜಾಲರಿನಲ್ಲಿ. ಎಲ್ಲ ನೀಟಾಗಿ ಉಪ್ಪು ಹಾಕಿರೋದು ಹೊಂದ್ಕೋಬೇಕಲ್ವ, ಅದಕ್ಕೋಸ್ಕರ. ಮನೆಯಲ್ಲಿ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಅಂದರೆ ನಾನು ಫಸ್ಟು ಅಂಗಡಿನಲ್ಲಿ ನಾನು ತುಂಬ ಇದು ಯಾವಾಗಲೂ ತಿಂದಿಲ್ಲ. ಬಟ್ ಮನೆಯಲ್ಲೇ ಟ್ರೈ ಮಾಡಿದ್ರೆ ಚೆನ್ನಾಗಿರುತ್ತಲ್ವ ಅಂತ ಟ್ರೈ ಮಾಡಿದ್ರೆ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ನಿಜವಾಗ್ಲೂ ಅಂಗಡಿನಲ್ಲಿ ತೊಗೊಂಡು ತಿನ್ನೋದಕ್ಕಿಂತ ನಾವೇ ಮನೆಯಲ್ಲಿ ಟೊಮೊಟೊ ಕೆಚಪ್ಪು ಅಥವಾ ಸಾಸು ಏನಾದರೂ ಇರುತ್ತೆ, ಸೇರಿಸ್ಕೊಂಡು ನಾವೇ ಆರಾಮಾಗಿ ತಿನ್ಬೋದು. ನೋಡಿ, ಅಲ್ಲಿ ಒಂದು ಸೈಡಲ್ಲಿ ಬೇಯೋದಕ್ಕಿಟ್ಟು ನಾನಿಲ್ಲಿ ಇನ್ನೊಂದು ಸೈಡಲ್ಲಿ ಕಾಟನ್ ಬಟ್ಟೆ, ನಿಮ್ಮ ಮನೆಯಲ್ಲಿ ಏನಾದರೂ ಕಾಟನ್ ಪಂಚೆ ಆಗಿರಲಿ, ಕಾಟನ್ ಬಟ್ಟೆ ಏನೇ ಇದ್ದರೂ ಕೂಡ ಒಂದು ಸೈಡಲ್ಲಿ ಎತ್ತಿಡ್ಕೊಂಡು ಈ ಟೈಪು ನಾನು ಬೆಂದಿರೋವಂಥ ಆಲೂಗೆಡ್ಡೆನ ಒಂದು 5 ನಿಮಿಷ ಬೇಯಿಸಿದ್ದೀನಿ ಅಷ್ಟೇ. ಸ್ಟವ್ ಆಫ್ ಮಾಡಿಕೊಂಡು ನಾನಿಲ್ಲಿ ನೀಟಾಗಿ ಜಾಲರಿನಲ್ಲಿ ತೆಗೆದು ಕಾಟನ್ ಬಟ್ಟೆ ಮೇಲೆ ಹಾಕ್ತಿದ್ದೀನಿ. ನೋಡಿ, ಏನಕ್ಕೆ ಅಂದರೆ ಅದರಲ್ಲಿರೋ ತೇವಾಂಶ, ನೀರಿನ ಅಂಶ ಎಲ್ಲ ನೀಟಾಗಿ ಹೀರ್ಕೋಬೇಕು. ಇಲ್ಲಾಂದರೆ ನಾವು ಎಣ್ಣೆಗೆ ಹಾಕಿದ ತಕ್ಷಣ ಅದು ಪಟ ಅಂತ ಸಿಡಿದ್ಬಿಡುತ್ತೆ. ಅದಕ್ಕೋಸ್ಕರ ನೋಡಿ, ಆಲ್ರೆಡಿ ನಾನೊಂದು ಕಾಟನ್ ಬಟ್ಟೆ ಮೇಲೆ ನಾನು ಸೇರಿಸಿದ್ದೀನಿ. ಈ ಥರ ನೀರಿನ ಅಂಶ ಅಂದರೆ ಹಿಂಕೊಳೋದಕ್ಕೆ ಅಂತ ನೀಟಾಗಿ ಕೈಯಲ್ಲೆಲ್ಲ ಹಿಂಗೆ ತಿರುಗಿಸ್ತಿದ್ದೀನಿ. ಮತ್ತು ಮೇಲ್ಗಡೆ ಒಂದು ಕಾಟನ್ ಬಟ್ಟೆ ತೆಗೆದುಕೊಂಡು ಅದ್ರ ಮೇಲೆ ಸುಮ್ಮನೆ ಹಿಂಗೆ ಒತ್ತಿದ್ರೆ ಸಾಕು, ಪ್ರೆಸ್ ಮಾಡಿದ್ರೆ ಅದರಲ್ಲಿರೋ ನೀರಿನ ಅಂಶ ನೀಟಾಗಿ ಎಲ್ಲ ಒದ್ದೆ ಬಟ್ಟೆಗೆ ಸೇರಿಕೊಳ್ಳುತ್ತೆ. ನೋಡಿ, ಜಸ್ಟ್ ಈ ಥರ ಪ್ರೆಸ್ ಮಾಡಿದ್ರೆ ಸಾಕು. ತುಂಬ ಈಸಿ ಫ್ರೆಂಡ್ಸ್, ಮನೆಯಲ್ಲೇ ಮಾಡ್ಬೋದು. ಆಲೂಗೆಡ್ಡೆ ಸೀಸನ್ ಅಂತ ಏನಿಲ್ಲ, ಯಾವಾಗಲೂ ಸೀಸನ್ ಇದ್ದೇ ಇರುತ್ತೆ. ಆರಾಮಾಗಿ ಮಾಡಿಕೊಂಡು ಮನೆಯಲ್ಲಿ, ಇನ್ನು ಮಳೆಗಾಲ ಸ್ಟಾರ್ಟ್ ಆಗುತ್ತಲ್ವಾ, ಈವ್ನಿಂಗು ಮಕ್ಕಳಿಗಾಗಲಿ ಮನೆಯಲ್ಲಿ ದೊಡ್ಡವ್ರಿಗೂ ಅಷ್ಟೇ ಏನಾದರೂ ತಿನ್ನಬೇಕು ಅಂತ ಅನಿಸುತ್ತೆ ಸ್ನ್ಯಾಕ್ಸು. ಬಟ್ ಈ ರೀತಿ ಮಾಡ್ಕೊಂಡು ನೀವು ತಿನ್ನಿ, ತುಂಬ ಇಷ್ಟಪಟ್ಟು ಕೂಡ ಮನೆಯಲ್ಲಿ ತಿಂತಾರೆ. ನೋಡಿ, ಆಲ್ರೆಡಿ ಒಂದು ಸೈಡಲ್ಲಿ ನಾನು ಎಣ್ಣೆನ ಕಾಯ್ದಕ್ಕಿಟ್ಟಿದ್ದೆ. ನಾನಿಲ್ಲಿ ಪ್ರೆಸ್ ಮಾಡಿಕೊಂಡು ನೀಟಾಗಿ ಡ್ರೈ ಅಂದರೆ ನೀರಿನ ಅಂಶನೆಲ್ಲ ತೆಗೆದಿಟ್ಕೊಂಡಿರೋಂತಹ ನಾನಿಲ್ಲಿ ಆಲೂಗೆಡ್ಡೆನ 1 ಚಮಚ ಕಾರ್ನ್ಫ್ಲೋರ್ನ ಸೇರಿಸಿ ಅದನ್ನು ನೀಟಾಗಿ ಬೆರೆಸ್ತಿದ್ದೀನಿ. ನೋಡಿ, 1 ಚಮಚ ಅಷ್ಟೇ ಸಾಕು. ತುಂಬ ಜಾಸ್ತಿ ಆದರೆ ನಾವು ಈ ಬೋಂದಿಟ್ಟಿಗೆ ಅದನ್ನು ಸೇರಿಸಿದಾಗ ಆಗಿಬಿಡುತ್ತೆ. ಸುಮ್ಮನೆ ಜಸ್ಟ್ ಮೇಲೆ ಒಂದು ಪೌಡರ್ ಥರ ಇರಲಿ ಅಂತ ಅಷ್ಟೇ ಕಾರ್ನ್ಫ್ಲೋರ್ನ ಸೇರಿಸ್ತಿದ್ದೀನಿ. ಬಟ್ ಇದು ಆಪ್ಷನಲ್ಲು, ನೀವು ಸೇರಿಸೋದಿದ್ರೆ ಸೇರಿಸ್ಬೋದು, ಇಲ್ಲಾಂದರೆ ಹಾಗೇನೂ ಕೂಡ ಫ್ರೈ ಮಾಡ್ಕೋಬೋದು. ಬಟ್ ನಾನಿಲ್ಲಿ ಕೈ ಹಾಕಿ ಅಥವಾ ಯಾವುದೇ ರೀತಿ ಸ್ಪೂನಲ್ಲಾಗಲಿ ನಾನು ಮಿಕ್ಸ್ ಮಾಡ್ತಿಲ್ಲ. ನೋಡಿ, ಈ ರೀತಿ ನಾವು ಯಾವ ಥರ ಮರದಲ್ಲಿ ಕೇರ್ತೀವಿ ಆ ರೀತಿ ನಾವು ಆಲೂಗೆಡ್ಡೆ ಮತ್ತು ಅದಕ್ಕೆ ಹಾಕಿರೋಂಥ 1 ಚಮಚ ಕಾರ್ನ್ಫ್ಲೋರು ನೀಟಾಗಿ ಮಿಕ್ಸ್ ಆಗುತ್ತೆ. ನೋಡಿ, ನೀವೇ ನೋಡಿ ಎಷ್ಟು ನೀಟಾಗಿ ಮಿಕ್ಸ್ ಆಗುತ್ತೆ. ನಾವು ಕೈಲಿ ಕಲಿಸ್ತೀವಿ ಅಂದರೆ ಅದು ಸೇಮ್ ಬೋಂಡೋದಕ್ಕೆ ಕಲಿಸಿದಾಗೇ ಆಗಿಬಿಡುತ್ತೆ. ಒಂದೊಂದು ಸೈಡ್ ಕೂರುತ್ತೆ, ಇನ್ನೊಂದು ಸೈಡ್ ಸೇರೋದಿಲ್ಲ. ನೋಡಿ, ಇವಾಗ ಅದೇ ನೀಟಾಗಿ ಲೈಟಾಗಿ ನಾವು ಸುಮ್ಮನೆ ಮೇಲೆ ಹಾಗೆಯೇ ಹಾಕಿರೋ ಥರ ಕಾಣುತ್ತೆ. ಬಟ್ ನೋಡಿ, ಇವಾಗ ಎಷ್ಟು ನೀಟಾಗಿದೆ ಬಂದಿದೆ. ಈ ರೀತಿ ಮಾಡ್ಕೊಳ್ಳಿ. ಆಲ್ರೆಡಿ ಎಣ್ಣೆನೂ ಕೂಡ ಕಾಯ್ದಿದೆ, ನಾನು ಎಣ್ಣೆಗೆ ಸೇರಿಸ್ತಿದ್ದೀನಿ. ಆಲ್ರೆಡಿ ಚೆನ್ನಾಗಿ ಫ್ರೈ ಆಗಬೇಕು. ಬಟ್ ಚೆನ್ನಾಗಿದ್ರೆ ಡೀಪ್ ಫ್ರೈ ಆಗಬಾರ್ದು, ಯಾಕೆಂದರೆ ಟೇಸ್ಟ್ ಹಾಳಾಗಿಬಿಡುತ್ತೆ. ನಮಗೆ ಎಷ್ಟು ಕ್ರಂಚಿಯಾಗಿರಬೇಕು, ಸ್ವಲ್ಪ ಅಂದರೆ ಮೀಡಿಯಮ್ಮು ಗೋಲ್ಡನ್ ಕಲರ್ ಬಂದಿದೆ ಅನ್ನೋವಾಗ ತೆಗೆದ್ರೆ ಸಾಕು. ನಾವು ನೋಡಿ, ಈ ಥರ ಕೈ ಆಡಿಸ್ಕೋಬೇಕು. ಸ್ವಲ್ಪ ಲೋ ಫ್ಲೇಮಲ್ಲೇ ಇರಲಿ, ಏಕೆಂದರೆ ಆಲೂಗೆಡ್ಡೆ ಅಂದರೆ ಜಾಸ್ತಿ ನಾವು ಊರಿನ ಕೊಡ್ಕೊಂಡಷ್ಟು ಅದು ಬೇಗ ಕಪ್ಪು ಒಂಥರ ಸೀದೋಗಿರೋ ರೀತಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ಈ ಅಂದರೆ ಶೇರ್ ಮಾಡಿರೋ ವೀಡಿಯೋನ ಒಂದು ಸಲನಾದರೂ ನೀವು ಟ್ರೈ ಮಾಡಿ, ತುಂಬ ನಿಮಗೇನೆ ಇಷ್ಟ ಆಗುತ್ತೆ. ಬಟ್ ನನಗೂ ಫಸ್ಟ್ ಬರ್ತಿರಲಿಲ್ಲ. ನಾನು ಒಂದು ವಿಡಿಯೋದಲ್ಲಿ ನೋಡಿನೇ ಕಲ್ತ್ಕೊಂಡಿದ್ದು. ತುಂಬ ಯೂಟ್ಯೂಬಲ್ಲಾಗಲಿ ಇವಾಗ ಸರ್ಚ್ ಮಾಡಿದ್ರೆ ನಮಗೆ ತುಂಬ ವೆರೈಟಿ ವೀಡಿಯೋಸೇ ಸಿಗುತ್ತೆ. ಆರಾಮಾಗಿ ಮನೆಯಲ್ಲೇ ಮಾಡ್ಬೋದು ಫ್ರೆಂಡ್ಸ್. ನೋಡಿ, ಆಲ್ರೆಡಿ ಒಂದು 50% ಅಷ್ಟು ಆಲ್ರೆಡಿ ಬೆಂದಿದೆ ನೀಟಾಗಿ. ಏಕೆಂದರೆ ಒಂದು ಸಲ ಫಸ್ಟು ಬೆಂದಿರೋದ್ರಿಂದ ಬಿಸಿ ನೀರಲ್ಲಿ ಅಷ್ಟು ನಾವು ತುಂಬ ಹೊತ್ತೇನು ಬೇಯಿಸೋದು ಬೇಡ.
ನಮಗೆ ಕ್ರಂಚಿಯಾಗಿರಬೇಕು ಅಂದರೆ ಸ್ವಲ್ಪ ಜಾಸ್ತಿ ಬೇಯಿಸಿ, ಸೀದೋಗಿರೋ ರೀತಿ ಏನು ಬೇಡ ನೋಡಿ. ಈ ರೀತಿ ನಮಗೆ ಅಂದರೆ ಕೆಂಪು ಬಣ್ಣ ಅಂದರೆ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕು. ನೋಡಿ ಆಲ್ರೆಡಿ ಫ್ರೈ ಆಗಿದ್ದೇನೆ ಅಂತ ತೆಗ್ದಾಕ್ತಿದ್ದೀನಿ. ಆಲ್ರೆಡಿ ಒಂದು ಪಾತ್ರೆಗೆ ಒಂದು 3 ಆಲೂಗೆಡ್ಡೆ, ಮೀಡಿಯಮ್ ಸೈಜ್ 3 ಆಲೂಗೆಡ್ಡೆಗೆ ಅಟ್ಲೀಸ್ಟ್ ಒಂದು ಬೌಲಷ್ಟಾದ್ರೂ ನಮಗೆ ಫ್ರೆಂಚ್ ಫ್ರೈಸು ರೆಡಿ ಆಗುತ್ತೆ. ತುಂಬ ಜನ ಇದ್ದಾರೆ ಮನೆಯಲ್ಲಿ, ಒಂದು 5-6 ಜನ, 4-5 ಜನ ಅಂದರೆ ಒಂದು 5 ಆಲೂಗೆಡ್ಡೆ 6 ಆಲೂಗೆಡ್ಡೆನ ಕಟ್ ಮಾಡಿಕೊಂಡು ಸೇರಿಸ್ಕೋಬೋದು. ಸುಮ್ಮನೆ ಎಲ್ಲಿ ತಾಳು ಮಾಡ್ಕೊಳೋದಕ್ಕಿಂತ ಮನೆಯಲ್ಲೇ ಮಾಡಿ. ಇವಾಗ ಹೆಂಗಿದ್ರು ಮಕ್ಳಿಗೂ ರಜಾ ಅಲ್ವಾ, ಅಂದರೆ ಬೇಸಿಗೆಗಾಲ ಸ್ಟಾರ್ಟ್ ಆಗಿರೋದ್ರಿಂದ ಮಳೆ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಈವ್ನಿಂಗ್ ಸ್ನ್ಯಾಕ್ಸ್ ಅಂತ ತುಂಬ ಚೆನ್ನಾಗಿರುತ್ತೆ. ನೋಡಿ ಇಷ್ಟು ನಾನು ಮೀಡಿಯಮ್ ಇದರಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ ಎಣ್ಣೆಯಲ್ಲಿ. ಈ ಟೈಮಲ್ಲಿ ಹಪ್ಳ ಆಗಲಿ, ಸಂಡಿಗೆ, ಹಪ್ಳ, ಚಕ್ಲಿ ಈ ಥರ ಸ್ನ್ಯಾಕ್ಸ್ ಎಲ್ಲ ಮಾಡ್ಕೊಳೋದು ಕಾಮನ್. ಏಕೆಂದರೆ ಬಿಸಿಲು ಜಾಸ್ತಿ ಇರುತ್ತಲ್ವಾ. ಸೊ ಅದಕ್ಕೋಸ್ಕರ ನಾನಿಲ್ಲಿ ಫ್ರೈ ಮಾಡಿ ಇಟ್ಕೊಂಡಿರೋಂಥ ಆಲೂಗೆಡ್ಡೆಗೆ ಒಂದು ಅರ್ಧ ಚಮಚದಷ್ಟು ಖಾರದ ಪುಡಿ, ಚಿಲ್ಲಿ ಪೌಡರ್ನ ಸೇರಿಸ್ತಿದ್ದೀನಿ. ಜೊತೆಗೆ ನೀವು ಇನ್ ಕೇಸ್ ಉಪ್ಪು ಬೇಯಬೇಕಾದ್ರೆ ಉಪ್ಪು ಕಡಿಮೆ ಇದೆ ಅಂದರೆ ಇವಾಗ ಸ್ವಲ್ಪ ಲೈಟಾಗಿ ಪುಡಿ ಉಪ್ಪನ್ನ ಸೇರಿಸ್ಕೋಬೋದು. ನಾನೇ ಸೇರಿಸ್ತಿದ್ದೀನಿ. ಇವಾಗ ನಾನು ಆವಾಗಲೇ ಹೆಂಗೆ ಕಾರ್ನ್ಫ್ಲೋರ್ ಮತ್ತು ಆಲೂಗೆಡ್ಡೆನ ಮಿಕ್ಸ್ ಮಾಡಿದೆ ಸೇಮ್ ಅದೇ ರೀತಿ ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ನೀಟಾಗಿ ಉಪ್ಪು ಖಾರ ಎಲ್ಲ ಹೊಂದ್ಕೊಳ್ಳುತ್ತೆ. ನೀವು ಕೂಡ ಮನೆಯಲ್ಲಿ ಒಂದು ಸಲನಾದರೂ ಟ್ರೈ ಮಾಡಿ ಫ್ರೆಂಡ್ಸ್. ತುಂಬ ಇಷ್ಟಪಟ್ಟು ನೀವೇ ಮತ್ತೆ ಮತ್ತೆ ಮಾಡ್ತೀರಾ, ಮಕ್ಳಿಗೆ ಕೂಡ ಮಾಡಿಕೊಡ್ತೀರಾ. ಇಷ್ಟ ಆಗಿದ್ದರೆ ಈ ವಿಡಿಯೋ ನಿಮಗೆ ಏನಾದರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಸಪೋರ್ಟ್ ಮಾಡಿ ಪೂಜಾ ಹರೀಶ್ ಚಾನಲ್ಗೆ. ಯಾವ ರೀತಿ ವೀಡಿಯೋಸ್ ಬೇಕಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ. ನಾವು ಕೂಡ ನೆಕ್ಸ್ಟ್ ವೀಡಿಯೋನ ಮಾಡೋದಕ್ಕೆ ತುಂಬ ನಮಗೂ ಕೂಡ ಖುಷಿ ಇರುತ್ತೆ. ನೋಡಿ ನಾನು ಆಲ್ರೆಡಿ ಇದನ್ನು ಅಂದರೆ ಓಪನ್ ಮಾಡಿ ಕೂಡ ತೋರಿಸ್ತಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ನೀವು ಕೂಡ ಟ್ರೈ ಮಾಡಿ. ಕೊನೆವರೆಗೂ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.